ಆಕ್ಷನ್. ಈಗ ಹಾಗೆ the idea The hardest. ಊಟ ಆರ್ಡರ್ ಮಾಡ್ಲಾ? ತಿನ್ನಕ್ಕೇನೂ ಇಲ್ಲ, ಮಾಡ್ಲೇಬೇಕು. ಇಷ್ಟು ಬೇಗ ಹೋಗ್ಬಿಟ್ರ? ಡೋರ್ ಓಪನ್ ಇದೆ. ಡೋರ್ ಓಪನ್ ಇದೆ. ಏನ? ನಾನು ಹೆಂಗ ಆಚೆ ಬಂದೆ? ನೀನೇನ್ ಮಾಡ್ತಾ ಇದ್ಯಾ ಆಚೆ? ನಿಮ್ಮನೆ ಕಣ ಬಾರ ಒಲಿಕೆ. ಯಾರ ನೀನು? ನಾನು ಯಾಕೆ ಆಚೆ ಹೋದ? ನೀನ್ ಯಾವಾಗ ಒಳಗಡೆ ಬಂದೆ? ಹಲೋ, ಅವಳು ಯಾರು? ಹೇಳೋ, ಯಾರು ನೀನು? ಹಾ, ಮುಚ್ಕೊಂಡ್ ಕುತ್ಕೊಳ್ಳ. ಕನ್ಸ ಇದು? ಹೇ ರಿಕಿ, ಏನ್ ಹುಡುಕ್ತಿದ್ಯಾ? ಬಾ ಕುತ್ಕೋ. ಏಯ್, ಯಾರೋ ನೀವು? ನನ್ನ ಹೆಸರು ಗೊತ್ತು ನಿನ್ಗೆ? ಅದು ನಾನು ಇವಾಗ ಹೇಳೋದಿಕ್ಕಾಗಲ್ಲ. ಫಸ್ಟ್ ನಾನು ಬಂದಿರೋ ವಿಷಯ ಏನು ಅಂತ ಹೇಳ್ತೀನಿ. ಏನು? ನಿನಗಿದ್ದು 12 ಗಂಟೆ ಮಾತ್ರ, ಅದ್ರಲ್ಲಿ ಆಗ್ಲೇ 6 ಗಂಟೆ ಆಗೋಗಿದೆ. ಇನ್ನು 6 ಗಂಟೆ ಮಾತ್ರ ಉಳಿದಿದೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ನೀನು ನಮ್ ಜೊತೆ ಬಿಟ್ಟು ಬದುಕಿರೋ ಯಾರ ಜೊತೆನೂ ಮಾತಾಡಂಗಿಲ್ಲ. ನಾನ್ ಯಾಕೆ ಮಾತಾಡಬಾರ್ದು? ಮಾತಾಡಿದ್ರೆ ಏನಾಗತ್ತೆ? 1 hour ಲೆಸ್ ಆಗುತ್ತೆ. 1 hour ಲೆಸ್ ಆಗತ್ತಾ? 6 hours ಏನಕ್ಕೆ? ಆಮೇಲೆ ಏನಾಗುತ್ತೆ? ನೀನ್ ಸಾಯ್ತ್ಯಾ? ನಾನ್ ಸಾಯ್ತೀನ? ಅದಕ್ಕೆ 6 hour ಏನಕ್ಕೆ ಕಾಯ್ಬೇಕು? ಇವಾಗ ಹೊರಡ್ ಬನ್ನಿ. ಈಗಲೇನಾ? ಹಂಗೆಲ್ಲ ಆಗಲ್ಲ. ನಮಗೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಯಾಕಾಗಲ್ಲ ಗುರು? ನಾನು ಇರೋದೇ ಒಬ್ಬ. ನಾನು ಇವಾಗ ಸತ್ರ ಏನು, 6 hour ಆದ್ಮೇಲೆ ಸತ್ರ ಏನು, ಯಾರು ಕೇರ್ ಮಾಡಲ್ಲ. ಈ ಮೂಮೆಂಟ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ. ಜಾಸ್ತಿ ಮಾತಾಡ್ತಾವಲ್ಲ.
ಬಾಸ್ ಅವ್ನು ಮಾತಾಡ್ತಾರ ಸೌಂಡ್ ಬರ್ತಾ ಇಲ್ವಾ ಅಥವಾ ನನಗೆ ಕಿವಿ ಕೇಳಿಸ್ತಾ ಇಲ್ವಾ? ಇರೋ ಆಯ್ತು ಗುರು, ನಾನು ನಿನ್ನ ನಂಬ್ತೀನಿ. ಇವಾಗ ನಾನು ಏನ್ ಮಾಡ್ಬೇಕು? ನಾವ್ ಯಾರು ಅಂತ ಯಾರಿಗೂ ಹೇಳ್ಬಾರ್ದು. ಸರಿ ಆಯ್ತು. ಹೋಗ್ ಫ್ರೆಶ್ ಅಪ್ ಆಗ್ಬಿಡ್ ಬಾ, ಆಚೆ ಹೋಗೋಣ. ಹುಚ್ಚುಚ್ಚಾಗಿ ಯಾರ ಜೊತೆ ಮಾತಾಡ್ಕೊಂಡು ಹೋಗ್ತಿದ್ದಾನಲ್ಲ. ವರ್ಕೌಟ್ ಮಾಡಲ್ಲ, ಮಾಡಿಸ್ತೀನಿ. ಯಾರಿಗೆ? ನಾನು ವರ್ಕೌಟ್ ಎಲ್ಲ ಮಾಡಲ್ಲಪ್ಪ. ಓಕೆ ಬ್ರೋ, ಲೆಟ್ಸ್ ಗೋ. ಅಲ್ಲೇನು ಮಾಡ್ತೀನಿ ಅಂತ ವರ್ಕೌಟ್ ಅಲ್ಲಲ್ಲ. ಬ್ರೋ, ದೇವರು ಎಲ್ಲ ಕಡೆ ಇರ್ತಾನಲ್ವಾ? ಹೌದು. ದೇವಸ್ಥಾನಕ್ಕೆ ಯಾಕೆ ಬರ್ಬೇಕು? ಗಾಳಿ ಎಲ್ಲಾ ಕಡೆ ಐತಲ್ಲ, ನೀನ್ ಯಾಕೆ ಹೋಗಿ ಫ್ಯಾನ್ ಮುಂದೆನೆ ಕುತ್ಕೊಂತೀಯ? ಯಾಕೆ ಕಾಲ್ ಪಿಕ್ ಮಾಡ್ತಾ ಇಲ್ಲ ಇವನು? ಏನಾಯ್ತು ಇವನ್ಗೆ? ಇನ್ನೊಂದು ಸರಿ ಕಾಲ್ ಮಾಡೋಣ. ನೀವು ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತ. ನನ್ನ ಕಾಲೇ ಕಟ್ ಮಾಡ್ತಾ ಇದ್ದಾನೆ ಇವನು. ಇನ್ನೊಂದು ಸರಿ ಕಾಲ್ ಮಾಡ್ಬಿಡ. ಇಲ್ಲೇ ಎಲ್ಲೋ ರಿಂಗ್ ಆಗ್ತಾ ಇತ್ತಲ್ವಾ? ಇಲ್ಲೇನ್ ಮಾಡ್ತಾ ಇದ್ದಾನೆ ಇವನು? ವಿಕ್ಕಿ, ಎಲ್ಲೋದ್ರಪ್ಪ ನನ್ನ ಮಕ್ಕಳು? ಒಳ್ಳೆ ಟೈಮ್ಗೆ ಕೈ ಕೊಟ್ಟರು. ಹೊಸತಲೆ ಫೋನ್ ರಿಸೀವ್ ಮಾಡೋಕ್ಕೇನೋ ನಿನಗೆ? ಒಂದು ಕಾಲ್ ಮಾಡಲ್ಲ, ಒಂದು ಮೆಸೇಜ್ ಮಾಡಲ್ಲ. ನಾನು ಕಾಲ್ ಮಾಡಿದ್ರು ಪಿಕ್ ಮಾಡಲ್ಲ. ಏನಂತ ತಿಳ್ಕೊಬೇಕು? ಅಷ್ಟೊಂದು ಬೇಡವಾಗ್ಬಿಟ್ಟಿದ್ದೀನ ನಾನು ನಿನಗೆ? ಯಾರೋ ಹೊಸ ಹುಡುಗಿ ಸಿಕ್ಕಿರ್ಬೇಕು ನಿನಗೆ. ಯಾಕೋ ಬೀಳೋ ತರ ಐತಲ್ಲ ಬಾಸ್? ಮಾತಾಡೋ. ಗೊತ್ತು. ನಾಳೆಯಿಂದ ಮುಚ್ಕೊಂಡು ಆಫೀಸಿಗೆ ಬರಬೇಕು, ಇಲ್ಲ ಅಂದರೆ ಐತೆ ನಿನಗೆ. ಹೊಡೆಸ್ಕೊಂಡು ಹೆಂಗ್ ನಿಂತಾವ್ ನೋಡು. ಇಲ್ಲಿ ಬಾರ, ನಾಳೆ ಬರ್ತಾಳೆ. ಬಾಸ್ ಆರ್ಡರ್ ಬಂತು ಬಾಸ್. ಬೇಗ ಹೋಗಿ ಎತ್ತಕೊಂಡ್ ಬಂದ್ಬಿಡು. ಇವನ್ ಜೊತೆಗೆ ಅವನು ಕರ್ಕೊಂಡು ಹೋಗ. ಆರ್ಡ್ರು. ನೀನು ಹೇಳ್ದೆ ಅಲ್ವಾ ನಿನ್ನ ಬಗ್ಗೆ ಕೇರ್ ಮಾಡೋಕೆ ಯಾರು ಇಲ್ಲ ಅಂತ. ಅವಳೊಬ್ಳು ಸಾಕು ನಿನ್ನ ಕೇರ್ ಮಾಡೋದಕ್ಕೆ. ಯಾರು ಅವಳ? ಯಾವಾಗ ನೋಡ್ರು ಹೊಡಿತಾ ಇರ್ತಾಳೆ, ಬೈತಾ ಇರ್ತಾಳೆ. ಅವಳೇನು ಕೇರ್ ಮಾಡ್ತಾಳೆ? ಈಗ ನೀನು ಚಿಕ್ಕವನಲ್ಲಿ ತಪ್ಪು ಮಾಡಿದಾಗ ನಿನ್ಗೆ ಯಾರು ಬೈತಿರ್ಲಿಲ್ವಾ, ಹೊಡಿತಿರ್ಲಿಲ್ವಾ? ನಮ್ಮಮ್ಮ ಹೊಡಿತಿದ್ರು,
ಹಾಗಂತ ಅವ್ರು ನಿನ್ನ ಕೇರ್ ಮಾಡ್ತಿಲ್ಲ ಅಂತ ಅರ್ಥನ? ಅಲ್ಲ ಹಂಗೂ ಅಲ್ಲ ಹಿಂಗೂ ಅಲ್ಲ, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಕೇರ್ ಮಾಡೋ ರೀತಿ ಇರುತ್ತೆ. ಅದನ್ನು ನೀನು ಹೇಗೆ ಅರ್ಥ ಮಾಡ್ಕೋತೀಯ ಅನ್ನೋದು ಅಷ್ಟೇ ಮುಖ್ಯ. ಅವಳು ನಾಳೆಯಿಂದ ಆಫೀಸಿಗೆ ಬಾ ಅಂತ ಹೇಳ್ಬಿಟ್ಟು ಅವಳು ಗೊತ್ತೇ ಇಲ್ಲ ನಾನು ನಾಳೆ ಇರೋದೇ ಇಲ್ಲ ಅಂತ. ನಿಮಗೆ ನಾಳೆದ್ರ ಬಗ್ಗೆ ಚಿಂತೆ ಬೇಡ, ಇವತ್ತೇನು ಮಾಡ್ತಿದ್ಯಾ ಅನ್ನೋದು ಬೇಡ. ನೋಡಿ, ಇನ್ನು ತುಂಬ ಕೆಲಸ ಇದೆ. ಗುರು ನನ್ಗೆ ಈಗಲೇ ಟೈಮ್ ಇಲ್ಲ. ಇಲ್ಲಿಗೆ ಏನಕ್ಕೆ? ಹೇಳ್ತೀನಿ ಬಾರೋ, ಏನು ಇಷ್ಟೊಂದು ಆತ್ರ ನಿಂಗೆ? ಕೂತ್ಕೋ. ಇವಾಗ ಇಲ್ಲಿ ಕೂತ್ಕೊಂಡು ಏನು ಮಾಡೋದು? ನನ್ನ ಪಾರ್ಟ್ನರ್ ಬರ್ತಾನೆ, ಅಲ್ಲಿವರೆಗೂ ಸ್ವಲ್ಪ ಈ ಕನ್ನಡಕ ಹಾಕೊಂಡೆ ಜಗತ್ ನೋಡ್ತಾರೆ. ಏಯ್, ಯಾರೋ ನೀನು? ಸತ್ಮೇಲೆ ನೆಮ್ಮದಿ ಆಗಿರಕ್ ಬಿಡಲ್ವಲ್ಲ ನನ್ನಲ್ಲಿ? ಇಳ್ಸ ಕೆಳಗೆಲೆ, ಇಳ್ಸ. ಯಾರ ನೀನು ಇಷ್ಟೊಂದು ಕಾಟ ಕೊಡ್ತಲೇ? ಮೊದ್ಲೇ ಆಯ್ತಲ್ಲ ಎತ್ಕೊಳಕ್ ನನ್ ಕೈಲಿ ಎಣ ಭಾರ ಇದೆಯಾ? ಅಲ್ಲಿಂದ ಚುಸ್ತಾಯ್ತಲ್ಲ ಹಿಂದೆ ಕಡೆ ನನ್ಗೆ. ಆಯ್ತಾ? ಅದು ಕೀ ಇಟ್ಕೊಂಡ್ಬಿಟ್ಟಿದ್ದೆ, ಅದೇನೋ ಚುಚ್ತಾ ಇರ್ಬೇಕು. ಹುಷಾರು, ನನ್ ಬೀಗಕ್ಕೆ ಹಾಕ್ಬಿಟ್ಯಾ? ಇಲ್ಲ ಅಣ್ಣ, ಸೈಡ್ಗೆ ಇಟ್ಕೊಂಡಿದ್ದೀನಿ. ಅಯ್ಯೋ, ಇಳಿಯಲ್ಲ ಇಳಿಯಲೇ? ಇಳಿಯಲ್ಲ, ನಾನು ಅವಾಗ್ಲೇ ಕೇಳ್ದೆ, ನೀನ್ ನಿಲ್ಸಿಲ್ಲ. ಇಳಿಯೋ, ಆಯ್ತಲ್ಲ ಸೊಂಟ ಬೇರೆ ಬಿದ್ದೋಯ್ತಾಯ್ತು ನನ್ಗೆ. ನನ್ನೆಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಗೊತ್ತಾಗತ್ತೆ ಇರೋ. ಇನ್ನು ಎಷ್ಟೊತ್ತಾಗುತ್ತೆ? ಒಂದ್ 5 ನಿಮಿಷ ಇರೋ. ಯಾರನ್ನ ಮೀಟ್ ಮಾಡ್ಬೇಕು? ಯಾಕೋ ಇಷ್ಟೊಂದು ಕಾಟ ಕೊಡ್ತೀಯಾ? ಇರೋ 5 ನಿಮಿಷ ಗೊತ್ತಾಗುತ್ತೆ. ಈ ಜಾಗ ನೆನಪಿದೆ, ನಾನು ಬದುಕಿದಾಗಿಲ್ಲೆಲ್ಲ ಬಂದಿದ್ದೆ. ಸತ್ತಾಗ್ಲೂ ಬಂದಿದೆಯಲ್ಲ ಮತ್ತೆಲೇ? ನಾನೆಲ್ಲಿ ಬಂದೆ? ನಾನು ನೆಮ್ಮದಿಯಾಗಿದ್ದೆ, ನೀವೇ ಕರ್ಕೊಂಡ್ ಬಂದಿದ್ದು. ಇವನೇ ಬಾಸ್, ನನ್ನ ಮಗ. ಗೊತ್ತ, 1000 ಪ್ರಶ್ನೆ ಕೇಳ್ತಾನ ಬಾಸ್. ಉತ್ತರ ಕೊಟ್ಟಿ ಕೊಟ್ಟಿ ಸೊಂಟ ಎಲ್ಲ ಬಿದ್ದೋಯ್ತಾನೆ. ಇನ್ನೊಂದ್ಸತಿ ನಾಟ ತಗೋಬರಕ್ ನಾನು ಹೋಗಲ್ಲ ಬಾಸ್. ಯಾಕ? ಯಾವರು? ಹಾಸನ್. ಪೆನ್ ಡ್ರೈವ್ ಇದೆಯಾ? ಪೆನ್ ಡ್ರೈವಾ? ಅಯ್ಯೋ, ಎತ್ಕೊಂಬರೋಣ ಅಂತ ಇದ್ದೆ, ಅಷ್ಟ್ರಲ್ಲಿ ಇವನೇ ನನ್ನ ಎತ್ತಾಕೊಂಬಂದ್ಬಿಟ್ಟ. ಪೆನ್ ಡ್ರೈವ್ ಅಂತ ಹೆಂಗ್ ಸತಿ ಹೇಳ ಹೊಡಿಬೇಡ, ಹೇಳ್ತೀನಿ. ಅದು ಎಲ್ಲವೂ ಚೆನ್ನಾಗಿಯೇ ಇತ್ತು. 50,000 ಸ್ಯಾಲ್ರಿ, 4 ಗರ್ಲ್ ಫ್ರೆಂಡ್ಸ್, ವೀಕೆಂಡ್ ಪಾರ್ಟೀಸ್, ಅಪ್ಪ ಅಮ್ಮ ಜವಾಬ್ದಾರಿ. ಆದರೆ ಏಪ್ರಿಲ್ ಫುಲ್ 1 ನನ್ನ ಜೀವನವನ್ನೇ ಬದಲಾಯಿಸಿತು. ಏನೋ ಮಾಡೋಕ್ಕೋಗಿ ಏನೋ ಆಯಿತು. ನನ್ನ ಫ್ರೆಂಡಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಹೋದೆ, ಆದರೆ ನಾನೇ ಪ್ರ್ಯಾಂಕ್ ಆಗಿಬಿಟ್ಟೆ. ಈ ಚಿಕ್ಕ ವಯಸ್ಸಿಗೆ ಹಿಂಗೆ ಆಗ್ಬಾರ್ದಾಗಿತ್ತು ಬ್ರೋ. ಆದರೂ ನಿಮ್ಗೊಂದು ಸ್ವಲ್ಪ ಜವಾಬ್ದಾರಿ ಇರಬೇಕಲ್ವಾ? ಜವಾಬ್ದಾರಿ ನನಗೆ? ಯಾರೋ ನೀನು? ಹೇಯ್, ಯಾರೇ ಇವನು? ಅವನು ಇನ್ನೊಂದು ಸ್ವಲ್ಪ ಹೊತ್ತು ನಮ್ಮ ಜೊತೆಲೆ ಬರ್ತಾನೆ. ಅವ್ನು ಯಾರ ಜೊತೆನಾದ್ರೂ ಬರಲಿ. ಯಾರಿವನು? ಇವಾಗಿಂದ ಹೊಸ ರೂಲ್ಸ್ ಆಗಿದೆ. ಯಾರ್ಯಾರು ಆಕ್ಟಿವ್ ಇರೋದಿಲ್ಲ ಅವ್ರನ್ನೆಲ್ಲರನ್ನೂ ಭೂಮಿಯಿಂದ ಡಿಆಕ್ಟಿವ್ ಮಾಡ್ತೀವಿ. ಅದ್ರಲ್ಲಿ ಇವನು ಒಬ್ಬ ಅಷ್ಟೇ. ಹಾಗಾದ್ರೆ ನಾನು ಆಕ್ಟಿವ್ ಆಗೇ ಇದ್ನಲ್ಲ? ನೀನು ಎಕ್ಸ್ಟ್ರಾ ಆಕ್ಟಿವ್ ಆಗಿ ನೀನೇ ಡಿಆಕ್ಟಿವೇಟ್ ಮಾಡ್ಕೊಂಡಿರೋದು. ಅದಕ್ಕೆ ನೀನು ನನ್ನನ್ನು ಕೇಳ್ಬೇಡ. ಆದ್ರೂ ಇದು ಅನ್ಯಾಯ ಅಲ್ವಾ? ಆಕ್ಟಿವ್ ಆಗಿರೋರ್ನೆಲ್ಲ ಡಿಆಕ್ಟಿವೇಟ್ ಮಾಡ್ಬಿಟ್ಟು ಇಂಥವ್ರನ್ನೆಲ್ಲ ಇನ್ನೂ ಆಕ್ಟಿವ್ ಆಗಿ ಇಟ್ಕೊಂಡಿದ್ದೀರಾ. ನನ್ನಂತವ್ರನ್ನ ಮೋಟಿವೇಟ್ ಮಾಡಬೇಕು, ಇಂಥವ್ರನ್ನ ಫಸ್ಟ್ ಡಿಆಕ್ಟಿವೇಟ್ ಮಾಡಬೇಕು. ಇದಕ್ಕೆ ಉತ್ತರ ಕೊಡ್ತೀರಾ ಇಲ್ವಾ? ಪಾರ್ಟ್ನರ್, ಮತ್ತೆ ನಾನೇ ಕರ್ಕೊಂಡು ಹೋಗ್ಬೇಕಾ ಬಾಸ್? ಯಾಕೆ ನೀವು ಬರಲ್ವಾ? ನಾನು ಇವನನ್ನು ಕರ್ಕೊಂಡ್ ಬರ್ತೀನಿ. ಇವಾಗ ಇವನನ್ನು ಕರ್ಕೊಂಡು ನಡಿ ಫಸ್ಟು. ನಂಗೆ ಉತ್ತರ ಬೇಕು. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನನ್ನ ಫ್ರೆಂಡ್ ಒಬ್ಬ 4 ವರ್ಷದಿಂದ ಹೋಗಿ ಹಾಕ್ಸ್ಕೊಂಡ್ಬಿಟ್ಟ. ಅವನನ್ನ ಮತ್ತೆ ನೋಡ್ತೀನ? ಅಕಸ್ಮಾತ್ ನೋಡಿದ್ರು ಸ್ವರ್ಗದಲ್ಲಿರ್ತಾನ ನರಕದಲ್ಲಿರ್ತಾನ? ನನ್ನ ಕೆಲಸ ಏನಿದ್ರು 4 ಗಂಟೆ ಕರ್ಕೊಂಡು ಹೋಗಿ ಬಿಡೋದು ಮಾತ್ರ. ಹೌದಾ? ಆಮೇಲೆ ಏನಾಗುತ್ತೆ? ಆಮೇಲೆ ಅಲ್ಲಿ ದೊಡ್ಡವರು 2 ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆನಾ? ಏನು? ಮೊದಲನೇದು, ನಿನಗೆ ನಿನ್ನ ಲೈಫಲ್ಲಿ ಖುಷಿ ಸಿಕ್ಕಿದ್ಯಾ? ಎರಡನೇದು, ನಿನ್ನಿಂದ ಬೇರೆಯವ್ರಿಗೆ ಖುಷಿ ಆಗಿದ್ಯಾ? ಗೊತ್ತಿಲ್ಲ. ಕೆಲವೊಂದ್ಸತಿ ನಾವು ಬರೀ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ನಮ್ಮ ಅಕ್ಕಪಕ್ಕ ಇರೋರು, ನಮ್ಮನ್ನ ನಂಬಿರೋರು, ನಮ್ಮನ್ನ ಪ್ರೀತಿಸೋರು, ಅವ್ರ ಬಗ್ಗೆ ಯೋಚನೆ ಮಾಡಿರಲ್ಲ. ಯಾವುದೋ ಒಂದು ಫಿಲ್ಮಲ್ಲಿ ಒಂದು ಡೈಲಾಗ್ ಕೇಳಿದೆ, ಅದು ನಿನ್ನ ಹತ್ರ ಕೇಳ್ತೀನಿ, ಆನ್ಸರ್ ಮಾಡ್ತೀಯಾ? ಕೇಳು. ಯಾವುದು ವರ್ಸ್ಟು? ರಾಕ್ಷಸನ ಥರ ಬದುಕೋದಾ ಅಥವಾ ಒಳ್ಳೆನಾಗ ಸಾಯೋದ?
ನಿನ್ನಿಂದ 100 ಜನಕ್ಕೆ ಒಳ್ಳೇದಾಗ್ತಿದೆ ಅಂದರೆ ನೀನು ಒಳ್ಳೆನಾಗಿ ಸಾಯಿದೆ ಸರಿ. ಆಮೇಲೆ ನೀನು ರಾಕ್ಷಸನ ಥರನೇ ಬದುಕಬೇಕು ಅಂದರೆ ಒಳ್ಳೆ ರಾಕ್ಷಸನ ಥರ ಬದುಕು. ಪ್ರತಿ ಒಂದು ಜೀವಿಗೂ ಅದರದ್ದೇ ಆದ ಉದ್ದೇಶ ಇರುತ್ತೆ. ಒಳ್ಳೆದೋ ಕೆಟ್ಟದೋ, ಎಲ್ಲಿವರೆಗೂ ಒಳ್ಳೇದಿರುತ್ತೋ ಅಲ್ಲಿವರೆಗೂ ಕೆಟ್ಟದಿದ್ದೇ ಇರುತ್ತೆ. ನೀನು ಯಾವತ್ತಿದ್ರೂ ಒಳ್ಳೇದನ್ನೇ ಚೂಸ್ ಮಾಡಿ. ಬಾ, ನನ್ನ ಟೈಮ್ ಬಂತು, ಬನ್ನಿ ಹೊಡೋಣ. ಎಲ್ಲೋಗ್ತಿದ್ಯಾ? ನೀನು ಕೊಟ್ಟಿದ್ದ ಟೈಮ್ ಮುಗೀತಲ್ಲ, ನೋಡೋಣ. ನೀನು ಎಲ್ಲೂ ಹೋಗ್ತಿಲ್ಲ, ನೀನು ಇಲ್ಲೇ ಇರ್ತೀಯ. ನಾನು ತುಂಬಾ ಜನ ನೋಡಿದ್ದೀನಿ, ಅವ್ರ ಕೊನೆ ಕ್ಷಣದಲ್ಲಿ ಅವ್ರು ಏನು ಅಂತ ಗೊತ್ತಾಗುತ್ತೆ, ಆದ್ರೆ ನೀನ್ ಆಗಲ್ಲ. ನೀನ್ ಒಳ್ಳೆನೆ, ಆದ್ರೆ ಲೈಫಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದಲ್ಲ ಹರಿತು. ಸೊ ಅದಕ್ಕೆ ನಾನು ನಿನಗೆ ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದೀನಿ. ಇನ್ನೊಂದು ಚಾನ್ಸ್? ಇನ್ಮೇಲಾದ್ರೂ ನೀನು ನಂಬಿರೋರ್ಗೋಸ್ಕರ, ನಿನ್ನ ಪ್ರೀತಿಸೋರ್ಗೋಸ್ಕರ, ನಿನಗೋಸ್ಕರ ನೀನು ಬದುಕಿರ್ಬೇಕು. ನಾನು ನೆಕ್ಸ್ಟ್ ಟೈಮ್ ಬಂದಾಗ ನೀನು ಬದುಕಿರ್ಬೇಕು. ಈ ಮಾತಲ್ಲಿ ತುಂಬಾ ಅರ್ಥ ಇದೆ, ಅದನ್ನು ಹುಡುಕು, ನಾನು ಬರ್ತೀನಿ. ಗುರು, ಇವತ್ತಿಲ್ಲಿ ನಡೆದಿದ್ದು ನಾನು ಯಾರಿಗಾದ್ರೂ ಹೇಳಿದ್ರೆ ನೀನು ಯಾರು ನಂಬಲ್ಲ.